ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು 5 ಎಕರೆ ಜಾಗವನ್ನ ಏರ್ಪೋರ್ಟಿನ ಬಳಿ ತಗೊಂಡ್ರು, ಮತ್ತೆ ವಾಪಸ್ ಕೊಟ್ಟರು. ಆದರೆ ಈ ಎರಡೂ ಕೇಸ್ಗಳಲ್ಲಿ ಒಂದು ಕೇಸೇ ಅಲ್ಲ, ಎಂದು ವಾಪಸ್ ಕೊಟ್ಬಿಟ್ರೆ ಕಬ್ದಮಾಲು ವಾಪಸ್ ಕೊಟ್ರೆ ಪ್ರಾಮಾಣಿಕರು ಅವರು, ಅವರ ಮೇಲೆ ಏನೂ ಕೇಸಿಲ್ಲ ಅಂತಕ್ಕಂಥ ನೀತಿಯನ್ನ ಈ ಕಾಂಗ್ರೆಸ್ ಸರ್ಕಾರ ಈಗಾಗಲೇ ಪ್ರದರ್ಶನ ಮಾಡಿದೆ ಜನರು. ಈಗ ತಮ್ಮ ಮುಂದೆ ನಾನು ಒಂದು ವಿಷಯವನ್ನು ತರಲಿಕ್ಕೆ ಬಯಸ್ತೇನೆ. ಸರ್ವೆ ನಂಬರ್ 47 1 ಎಕರೆ ಜಾಗ, ಗರುಡನಪಾಳ್ಯ ಗ್ರಾಮ, ನರಸಾಪುರ ಹೋಬಳಿ, ಕೋಲಾರ ಜಿಲ್ಲೆಗೆ ಸೇರಿದ ವಿಷಯ. 1 ಎಕರೆ, ಇದು 47 ಸರ್ವೆ. ಮತ್ತೊಂದು 46 ಸರ್ವೆ ನಂಬರ್, ಅದೇ ಗರುಡನಪಾಳ್ಯ ಗ್ರಾಮ, ನರಸಾಪುರ ಹೋಬಳಿ, ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟ ಜಮೀನು. ಅದು 20 ಎಕರೆ 16 ಗುಂಟೆ ಜಮೀನು. ಈ ಎರಡು ಅಂದ್ರೆ ಎರಡೂ ಸೇರಿದ್ರೆ 21 ಎಕರೆ 16 ಗುಂಟೆ. ಇಲ್ಲಿ ಕಡಿಮೆ ಅಂತಂದ್ರೆ ಇವತ್ತು 5 ರಿಂದ 6 ಕೋಟಿ ಮಾಡತಕ್ಕಂಥ ಜಮೀನುಗಳು ಇದು 1 ಎಕರೆಗೆ. ಇದನ್ನು ನೀವು ಯಾವ ವಿಷಯ ಅಂತ ಕೇಳ್ಬೋದು ನೋಡಿ. ಸರ್ವೆ ನಂಬರ್ 47 1 ಎಕರೆ ಜಾಗ, ಇದು ಸ್ಮಶಾನದ ಜಮೀನು. ಇದು ಯಾರೂ ಕೂಡ ತಮ್ಮ ಹೆಸರಿಗೆ ಮಾಡಿಕೊಳ್ಳಲಿಕ್ಕೆ ಬರೋದಿಲ್ಲ. ಅಂತದ್ರನ್ನ ಅಕ್ರಮವೆಸಗಿ ಮ್ಯೂಟೇಷನ್ ನಲ್ಲಿ ಪಂಚಾಯಿತಿ ಬಾರೀಕತ್ ಮಾಡ್ಕೊಂಡಿದ್ದಾರೆ. ಯಾರು ಅಂತ ಕೇಳ್ತೀರಾ ನೀವು? ಮಾನ್ಯ ಕೃಷ್ಣ ಬೈರೇಗೌಡರು, ಕಂದಾಯ ಸಚಿವರು, ಈ 1 ಎಕರೆ ಮತ್ತು ಈ 20 ಎಕರೆ 16 ಗುಂಟೆ ಜಾಗ ಗರುಡನಪಾಳ್ಯದಲ್ಲಿ ಅದು ಪಂಚಾಯತ್ ಬಾರೀಕತ್ ಮಾಡಿದ್ದಾರೆ. ಆ ಜಮೀನು ದಾಖಲೆಗಳ ಪ್ರಕಾರ ಕೆರೆ ಅಂಗಳ, ಇದು ಕೆರೆ ಜಮೀನು. ಕೆರೆ ಜಮೀನನ್ನ ಯಾರು ಕೂಡ ತನ್ನ ಹೆಸರಿಗೆ ಮಾಡಿಕೊಳ್ಳಲಿಕ್ಕೆ ಬರೋದಿಲ್ಲ. ಇದನ್ನ ನೋಡಿ, ಅವರ ಹೆಸರಿನಲ್ಲೇ ಮಾನ್ಯ ಕೃಷ್ಣ ಬೈರೇಗೌಡ ಬಿನ್ ಲೇಟ್ ಸಿ ಬೈರೇಗೌಡ 47 ಸರ್ವೆ ನಂಬರು 1 ಎಕರೆ ಭೂಮಿ, ಮತ್ತೆ 20 ಎಕರೆ 16 ಗುಂಟೆ ಅವರದೇ ಹೆಸರಿನಲ್ಲಿ ಕೃಷ್ಣ ಬೈರೇಗೌಡ ಬಿನ್ ಲೇಟ್ ಸಿ ಬೈರೇಗೌಡ. ಇದನ್ನ 20 ಎಕರೆ 16 ಗುಂಟೆ ಅಂತಕ್ಕಂಥದ್ದು ಇದು ಇದೆ. ಆದರೆ ಇದು ಯಾವ ರೀತಿ ಬಂದಿದೆ ಅಂತಕ್ಕಂಥ ವಿಚಾರವನ್ನ ತಮಗೆ ಹೇಳಲಿಕ್ಕೆ ಬಯಸ್ತೇನೆ. ಇಲ್ಲಿ ನೋಡಿ, ಇದರ ಮೂಲ ದಾಖಲೆಗಳ ಪ್ರಕಾರ ಸರ್ಕಾರಿ ಸ್ಮಶಾನ, ಕಲಾಪ ಸ್ಮಶಾನ ಅಂತಿದೆ. ಸ್ಮಶಾನದ ಭೂಮಿ ರೆವಿನ್ಯೂ ಮಂತ್ರಿಗಳ ಖಾತೆಗೆ ಹೇಗೆ ಬರುತ್ತೆ? ಮಂತ್ರಿಯವರ ಹೆಸರಿಗೆ ಹೇಗೆ ಬರುತ್ತೆ? ಅಥವಾ ಯಾವುದೇ ಜಮೀನುಗಳು ರಾಜ್ಯದಲ್ಲಿದ್ದರೆ ಅದು ಕಂದಾಯ ಸಚಿವರು ಅಂದ್ರೆ ಅವರ ಹೆಸರು ಬರುತ್ತಾ? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.